ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾರಂಗನಾಥ್ ವ್ಲಾಗ್ಸ್. ವಯಸ್ಸು ನೋಡಿ, ರಾತ್ರಿ ಎಲ್ಲ ಮಳೆ ಬಂದಿತ್ತಲ್ವ, ಬಟ್ಟೆ ಎಲ್ಲ ಉಲ್ಟಾಗಿದ್ದಾವ ಏನೋ ನೋಡೋಣ ಅಂತಂದು ಬಂದೆ. ಎಲ್ಲ ಉಲ್ಟಾಗಿಬಿಟ್ಟಿದ್ವು ಗಾಳಿಗೆ. ಅವನ್ನೆಲ್ಲ ನೀಟಾಗಿ ಮತ್ತೆ ಹಾರಾಕ್ಬಿಟ್ಟು ಸೊ ಈಗ ಬೇಗ ಬೇಗ ಅಡುಗೆ ಮಾಡಿ ಹೊಲ್ದ ಹತ್ರ ಹೋಗಬೇಕು. ಅದೇ ರೇಷ್ಮೆದು ಇವತ್ತು ಚಂದ್ರಿಕೆ ಓದಿಸ್ತಾರಂತೆ, ಸೊ ಅದಕ್ಕೆ ನಾವು ಹೋಗ್ಬೇಕು ಹೊಲ್ದ ಹತ್ರ. ಅದಕ್ಕೆ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಮೇಲ್ಗಡೆ ಬಂದೆ. ಇಲ್ಲಿ ಬಿಸಿಲಿಗೆ ಬರ್ತಾ ಇದೆ, ಸೂರ್ಯನ ಕಿರಣ ಈಗಿನೂ ಬೀಳ್ತಾ ಇದೆ. ವೆದರೆಲ್ಲ ಕೋಲ್ಡ್ ಥರ, ವೆದರೆಲ್ಲ ತಣ್ಣಗೆ ಚೆನ್ನಾಗಿದೆ ಇವತ್ತು. ಸೊ ನೈಟ್ ಮಳೆ ಬಂದಿತ್ತಲ್ಲ, ಸೊ ಅದಕ್ಕೋಸ್ಕರ ವೆದರ್ ಚೆನ್ನಾಗಿದೆ ಇವತ್ತು. ಇವಾಗ ಇನ್ನು ವೀಡಿಯೋ ಅಪ್ಲೋಡ್ ಮಾಡೋದಿದೆ. ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಕೆಳಗಡೆ ಹೋಗಿ ಅಡುಗೆ ಮಾಡಿ ಹೊಲ್ದ ಹತ್ರ ಹೋಗಬೇಕು. ಮುಂದೆ ಆಗೋದಪ್ಪ ಆರಾಮಾಗಿ ಒಳ್ಳೆ ಗೊತ್ತಾಗಲ್ಲ ಸಿಗೆ ಸೊಪ್ಪು ಇಟ್ಟಿವೆ. ಇವತ್ತು ಕಿತ್ಕೊಂಡು ಹೋಗೋದೇ ಸಿಗೆ ಸೊಪ್ಪ ಎಲ್ಲ ಆದಮೇಲೆ. ಹಾಂ ಹ್ಞೂ, ಕರೆಕ್ಟಾಗಿ ಶೆಡಿನ ಮುಂದೆ ಹೋಗ್ತದೆ ಗಾಡಿ. ಅಜ್ಜಿ ನೋಡ್ಬೇಕು ತಪ್ಪು ಗಾಡಿ ಆಯ್ತು. ಅದು ಬಿದ್ದಿದ್ದೆ ಹಿಂದೆ ಎಲ್ಲ ಬಿಚ್ಚಿಕ್ರೆ ಪೂಜೆ ಆಗ್ತೈತೆ. ಮೇವು ನಾವು ಹೋಗೋಣ. ಬಿಚ್ಚಿಗಿದ್ದೇನಾ ರಾಕಂತಿರ್ಲಿ. ಹಾಂ ಪೂಜಾ ಹುಡುಗರು ಒಳಗೆ ಬಿಡ್ದಂಗೆ ಒಳಗೆ ಸಿಲ್ಕಾಕಬಿಡೋಗಿ. ನೋಡಿ ಗೊತ್ತಾಗ ಮೇವು ಹೊತ್ತುಗೆ ಹಾಕವ ಎತ್ಕಡೆ ಆಗೋದು ಕೊನೆ ಸೊಪ್ಪು ಹೆಂಗೆ ಕೆತ್ತ ಹಂಗೆ ಹಾಕೋದು. ನೋಡಿದ್ಯಾ ಪೂಜಾ ಸುಳಿ ಹಾಕವ ಬರುವ ನಾವು. ಹಾಂ ಸರಿ ಅಣ್ಣ. ಪೂಜಾ ನೋಡಲೆ ಇತ್ಲವಾಗ ಬಟ್ಟ ನೀನು ಇತ್ತ ಕಂಪ್ಲೀಟ್ ಹತ್ಲವು ಮತ್ತೆ ಈ ಕಡೆ ಸರಿ ಎಲ್ಲ ಹೊತ್ತುಗೆ ಹಾಕವ ಸ್ವಲ್ಪ ಮೇವ. ಸರಿ. ಏಯ್ ತಡಿರಲ್ಲ ಆಗ ಇಟ್ಟಿರ್ಬೇಕಾಯ್ತು. ಇಲ್ಲಿ ಬಾರ ಈ ಕಡೆ ಇಟ್ಟಿದ್ದೀನಿ. ಸೊ ವಯಸ್ಸು ನೋಡಿ, ಈಗ ಹೊಲ್ದ ಹತ್ರ ಬಂದಿದ್ದೀವಿ. ರೇಷ್ಮೆದು ಚಂದ್ರಿಕೆ ಓದಿಸ್ಬೇಕಂತೆ, ಅದಕ್ಕೆ ಸೊ ಸೊಪ್ಪು ಕಟ್ ಮಾಡ್ಕೊಬರಕ್ಕೆ ಹೋಗಿದ್ದಾರೆ. ಇನ್ನೂ ನಾನೀಗ ಸೊಪ್ಪು ಹಾಕ್ತಾ ಇದ್ದೀನಿ. ಬರೀ ಆಯ್ತಾಯ್ತು, ಎಲ್ಲ ಕೆಲಸ ಮಾಡಿರಿ ಅಂತೇಳಿ ತಲೆ ತಿಂತಾನೆ ಬಯಸೋನು. ಕೆಲಸ ಮಾಡ್ಕೊಳಕ್ಕೆ ಲಂಚ ಕೊಡಬೇಕು. ಚಾಕ್ಲೇಟ್ ಕೊಟ್ಟರೆ ಬಿಡಿಸ್ಕೊಡ್ತಾನಂತೆ ಗೂಡ. ದೊಡ್ಡ ಮನುಷ್ಯ ಇಲ್ದಿರಿಲ್ಲ ಗೂಡು ಬಿಡಿಸ್ಕೊಡ. ಕೂಲರ್ ಏನೋ ಶ್ಯಾಮ್ ಕೂಲರ್ ಥರ ಕೇಳ್ತಾರಲ್ವ ಇವನು ದುಡ್ಡುಗಳನ್ನ. ಇನ್ನು ಸೊಪ್ಪು ಏನಂದರೆ ಹಾಗೇನೆ ಕೊಡಬೇಕಿತ್ತು. ಸಾರಿ, ಬೆಳಗ್ಗೆನೇ ಚಂದ್ರಿಕೆ ಓದಿಸ್ಬೇಕಿತ್ತು, ಬಟ್ ಇನ್ನೂ ಬಂದಿಲ್ಲ ಅನ್ನೋ ಅಂತಂದು ನಮ್ಮ ಮನೆಯದು ಸುಮ್ಮನಾದ್ರು. ಸೊ ಈಗ ಇನ್ನೇನು ಸೊಪ್ಪು ಹಾಕ್ಬಿಟ್ಟು ಹೆಂಗಿದ್ರು ಬೆಳಗ್ಗೆ ಸೊ ಹೆಂಗಿದ್ರು ಬೆಳಗ್ಗೆಗೆ ಚಂದ್ರಿಕೆ ಓದಿಸ್ಲೇಬೇಕಲ್ಲ, ಅದಕ್ಕೆ ಈಗಲೇ ಇನ್ನೊಂದು ಸ್ವಲ್ಪ ಮೇವು ಹಾಕ್ಬಿಟ್ಟು ಎಲ್ಲ ಓದಿಸ್ಬೇಕು. ಚೆನ್ನಾಗಿ ಹುಳ ಎಲ್ಲ ಚಂದ್ರಿಕೆಗೆ ಬರ್ತವೆ ಅಂತ. ಮತ್ತೆ ಬೆಳಗ್ಗೆ ಅಂದರೆ ಲೇಟ್ ಆಗೋಗುತ್ತೆ. ಯಾಕೆಂದರೆ ಬೆಳಗ್ಗೆ ಮಳೆ ಬರುತ್ತೆ, ಮತ್ತು ಸೊಪ್ಪು ಕೊಯ್ಯೋಕ್ಕಾಗಲ್ಲ. 10 ಗಂಟೆ ಮೇಲಾಗುತ್ತೆ ಸೊಪ್ಪು ಕೊಯ್ಯೋದು. ಚಂದ್ರಿಕೆ ಓದಿಸೋದು ಲೇಟ್ ಆಗಿಬಿಟ್ರೆ ಮತ್ತೆ ಎಲ್ಲ ಅಟ್ಟದಲ್ಲೇ ಹುಳ ಗೂಡು ಕಟ್ಬಿಡ್ತಾರೆ. ಸೊ ಅದಕ್ಕೆ ಈಗೇನೆಲ್ಲ ಸೊಪ್ಪು ಹಾಕ್ಬಿಟ್ಟು ಚಂದ್ರಿಕೆ ಓದಿಸಿದ್ರೆ ಶಿಸ್ತಾಗಿ ಗೂಡು ಕಟ್ಕೊಳ್ತವೆ, ಏನು ಟೆನ್ಷನ್ ಇರಲ್ಲ. ಬೆಳಗ್ಗೆ ಏನಾದರೂ ನೈಟ್ ಏನಾದರೂ ಮಳೆ ಬಂತು ಅಂದರೆ ಪಕ್ಕ ಬೆಳಗ್ಗೆ 10-11 ಗಂಟೆ ಮೇಲಾಗುತ್ತೆ ಸೊಪ್ಪು ಕೊಯ್ಯೋದನ್ನು. ಯಾಕಂದರೆ ಸೊಪ್ಪು ಆರಿಸ್ಬೇಕಲ್ವಾ, ನೆಂದಿರೋ ಸೊಪ್ಪು ಹಾಕಂಗಿಲ್ಲ ಅದಕ್ಕೋಸ್ಕರ. ಸೊ ನೆಂದಿರೋ ಸೊಪ್ಪು ಹಾಕಂಗಿಲ್ಲ ಅದಕ್ಕೋಸ್ಕರ ಅದನ್ನು ಆರಿಸಿನೇ ಹಾಕಬೇಕು. ಮತ್ತೆ ಆರಿಸಿ ಹಾಕಬೇಕು ಅಂದರೆ ಟೈಮ್ ಆಗೋಗುತ್ತೆ, 10 ಗಂಟೆ ಮೇಲಾಗುತ್ತೆ. 10 ಗಂಟೆ ಮೇಲೆ ಹಾಕಿದ್ರೆ ಅಡ್ಡದಲ್ಲೇ ಎಲ್ಲ ಗೂಡು ಕಟ್ಕೊಬಿಡ್ತಾರೆ ಅಂತ ಈಗಲೇ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ನೋಡಿ, ಇಷ್ಟೇ ಈಸಿ ಸೊಪ್ಪು ಹಾಕೋದು. ನಾನು ಕರ್ಕೊಬಂದರೆ ಡೈಲಿ ನಾನೇ ಹಾಕ್ಬಿಡ್ತೀನಿ. ಈ ಥರ ಉದ್ದ ಇದ್ದರೆ ಸೊಪ್ಪು ಹಾಕ್ಲಿಕ್ಕೆ ಚೆನ್ನಾಗಿರುತ್ತೆ. ಯಾಕೆಂದರೆ ಅಟ್ಟ ಮಧ್ಯ ಎಲ್ಲ ನಮಗೆ ಸಿಗಲ್ವಲ್ಲ ಲೇಡೀಸ್ಗೆ. ಜೆಂಟ್ಸ್ಗಾದರೆ ಬಂದ್ಬಿಟ್ಟು ಹಾಕ್ತಾರೆ, ನಮಗೆ ಆ ಥರ ಸಿಗಲ್ಲ. ಅಟ್ಟ ಮಧ್ಯದವರೆಗೂ ನೀಟಾಗಿ
ಶಿಸ್ತಾಗಿ ಹೋಗುತ್ತೆ. ಈ ಥರ ಉದ್ದ ಸೊಪ್ಪಿದ್ರೆ ಚೆನ್ನಾಗಿ ಹೋಗುತ್ತೆ. ಅಷ್ಟೇ ಅಲ್ಲ, ಸೊಪ್ಪು ಹಾಕೋದೇ ತೋರಿಸೋದು ಹಂಗಲ್ಲ, ಎಲ್ಲ ನೀಟಾಗಿ ಶಿಸ್ತಾಗಿ ಕವರ್ ಮಾಡಬೇಕು ಗೈಸ್. ನೋಡಿ ಇಷ್ಟೇ, ಸೊಪ್ಪು ಹಾಕೋದು ಈಸಿ. ಶಿಸ್ತಾಗಿ ನಾವೇ ಲೇಡೀಸೇ ಹಾಕೋಬೋದು ಸೊಪ್ಪೆಲ್ಲನ. ನೋಡಿ ನಮ್ಮನೆ ಸ್ಟಾರ್ಟಿಂಗ್ ನನಗೆ ಬಿಡ್ತಾನೇ ಇರಲಿಲ್ಲ ಸೊಪ್ಪು ಹಾಕ್ಲಿಕ್ಕೆ. ನಾನು ಹಾಕ್ತೀನಿ ಕೊಡ್ರಿ ಅಂದರೆ ಬೇಡ ನಿನಗೆ ಬರೋಲ್ಲ ಸುಮ್ಮನಿರು ಅನ್ನೋರು. ಇವಾಗ ನೋಡ್ರಿ ಹೆಂಗೆ ಬಿಡ್ತಾರೆ. ಒಂದ್ಸರಿ ಹಾಕ್ಬಿಟ್ಟು ತೋರಿಸಿದ್ನಲ್ಲ, ಓ ಪರವಾಗಿಲ್ಲ ಚೆನ್ನಾಗಿ ಆಗ್ತಾಳೆ ಅಂತ ಅವರು ಕೊಟ್ಟರು. ಆಮೇಲೆ ತಾಳು ಹಿಡ್ಕೊಂಡು ತೋರಿಸ್ತೀನಿ. ಇನ್ನು ಗೊತ್ತಾಗಲ್ಲ ಗೈಸ್, ಮಕ್ಳಿಗೆ ವೀಡಿಯೋ ಮಾಡೋದು, ಅದಕ್ಕೆ ಹೇಳ್ತಾ ಇದ್ದೀನಿ. ಹಿಂದೆ ನೋಡಿ ಹಿಡ್ಕೊಂಡಿದ್ದೆ. ಎಲ್ಲ ಕೈಯಾಗ ಮುಟ್ಬಾರ್ದು, ಮಕ್ಳಿಗೆ ಇನ್ನು ವೀಡಿಯೋ ಮಾಡೋದು ಗೊತ್ತಾಗಲ್ಲ ಅಲ್ವಾ. ಸೊ ಅವ್ರಿಗೆ ಹೇಳ್ಕೊಡ್ಬೇಕು ನಾವು, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ. ಅವಾಗ ಅವ್ರು ಮಾಡ್ತಾರೆ. ನೋಡಿ ಇಷ್ಟೇ ಈಸಿ ಕೆಲಸ. ತೋರಿಸ್ಬೇಕು. ಸೊ ರೇಷ್ಮೆ ಕೆಲಸ ಈಸಿನೇ, ಬಟ್ ಜನ ಇರಬೇಕು ಸ್ವಲ್ಪ. ಒಂದು 3-4 ಜನ ಮನೆಗಿದ್ರೆ ಆರಾಮ್ಸೆ ಯಾರನ್ನೂ ಕರ್ಕೊಂಡಲ್ಲೇ ಅವರೇ ಮಾಡ್ಕೋಬೋದು. ಯಾರಾದರೂ ಜನ ಇಲ್ಲ ಅಂದರೆ ಕೂಲರ್ನ ಕರ್ಕೋಬೇಕಾಗುತ್ತೆ. ಗಂಡಾಳು ಬೇಕೇ ಬೇಕು ಸೊಪ್ಪು ಕೊಡೋಕ್ಕೆಲ್ಲನ. ಹೆಣ್ಣಾಳು ಕೈಲಂತೂ ಆಗೋಲ್ಲ ಸೊಪ್ಪು ತಂದು ಹಾಕಲಿಕ್ಕೆ. ಈ ಥರ ಸೊಪ್ಪು ತಂದು ಹಾಕಿರೋ ಸೊಪ್ಪನ್ನ ಈ ಥರ ಆರಾಮಾಗಿ ನಾವು ಅಟ್ಟಕ್ಕೆ ಹಾಕ್ಬೋದು. ಯಾಕಲ್ಲ ಆನ್ ಮಾಡಿದ್ದೋ ಇಲ್ವೋ? ಮಾಡಿದ್ದೆ. ಈ ಥರ ತಂದಾಗಿರೋ ಸೊಪ್ಪು ಆರಾಮಾಗಿ ನಾವು ಲೇಡೀಸ್ ಎಲ್ಲ ಈ ಥರ ಅಟ್ಟಕ್ಕೆ ಹಾಕೋಬೋದು. ನೋಡಿ ಇಷ್ಟೇ. ಇನ್ನೊಂದು 2 ದಿನ ಅಲ್ಲೇನು ಮಾಡಬಾರ್ದು ಏಟು. ಇನ್ನೊಂದು 2 ದಿನ ಬಿಟ್ಕೊಂಡ್ರೆ ನನ್ನ ಮಕ್ಳಿಗೂ ಹೇಳ್ಕೊಡ್ತೀನಿ ನೋಡ್ರಿ. ಇನ್ನು ಅವರು ಹಾಕ್ಬೇಕು ಸೊಪ್ಪು, ಅವರೇ ಕಲ್ಕೊಳ್ತಾರೆ. ನನ್ಗೆ ಈಗಲೂ ಬರ್ತೈತಪ್ಪ ಹಾಕೋಕೆ. ಹಾಕ್ತೀನಿ ಇರನ್ರೆ. ಇಷ್ಟೆಲ್ಲ ನಮ್ಮ ಹೊಲ ಇರೋದು ಎಷ್ಟು ದೂರ ಗೊತ್ತಾ? ಕೈ ಮಾರಕ್ಕೆ ಬರಬೇಕು. ನಮ್ಮ ಊರಿಂದ ಕೈ ಮಾರಕ್ಕೆ ಬರಬೇಕು, ಅಷ್ಟು ದೂರ ಇದೆ ನಮ್ಮ ಹೊಲ. ಅಷ್ಟು ದೂರ ಇದ್ರೂ ನಾವು ಚಿಕ್ಕ ಹುಡುಗರಾಗೆ, ಅದೇ ಚಿಕ್ಕ ಹುಡುಗರು ಅಂದರೆ ತೀರಾ ಚಿಕ್ಕ ಹುಡುಗರಲ್ಲ, ಒಂದು 3ನೇ ಕ್ಲಾಸಿನ ಮೇಲೆಲ್ಲ ಹೂವು ಬಿಡ್ಸಕ್ಕೆ ಬಂದಿದ್ವಿ ನಾವು. ಆವಾಗ ನಮ್ಮದು ಕನಕಾಂಬ್ರ ಎಲ್ಲ ಇತ್ತು, ಮೊಗ್ಗು ಕನಕಾಂಬ್ರ ಕಾಪ್ಟೆ ಎಲ್ಲ ಇತ್ತು. ಕಾಪ್ಟ ಮೊಗ್ಗು ಬಿಡ್ಸಕ್ಕೆ ಬರ್ತಿದ್ವಿ, ಮತ್ತು ಕನಕಾಂಬ್ರ ಬಿಡ್ಸಕ್ಕೆ ಬರ್ತಿದ್ವಿ. ಈ ಕಡೆ ತೋರ್ಸ ನೋಡಿ, ಸೊಪ್ಪು ತಗೊಳೋದು ಆ ಕಡೆ ತೋರಿಸ್ದೆ. ಸುಮ್ಮನಿರ್ಬೇಕು ಅಷ್ಟೇ. ದೂರ ನಿಂತ್ಕೊಳ್ಳೋ, ಕೈ ನೋವುತ್ತೈತೆ. ನೀನು ಸ್ವಲ್ಪ ದೂರ ನಿಂತ್ಕೊಳ್ಳೋ ಹೇಳ್ತೀನಿ. ನಾನು ತೋರ್ಸ ಸಾಕಿಲ್ಲ ಏನೋ ಹೇಳ್ತೀನಿ. ಸೊ ನಾವು ಹುಡುಗರಾಗಿದ್ದಾಗ ನೋಡಿ ಇಲ್ಲಿ ಗಣ ಬರ್ತಿದ್ವಿ ನಾವು ಮೊಗ್ಗು ಬಿಡ್ಸೋಕ್ಕೆ. ಅಂದರೆ ನಾವು 6 ಗಂಟೆಗೊಂದು ಬಸ್ ಬರೋದಿಲ್ಲಿ. ತುಮಕೂರಿಗೆ ಹೋಗೋ ಬಸ್ಸು ಅನಿಸುತ್ತೆ. ತುಮಕೂರಿಗೆ ಹೋಗೋದು ಬಸ್ ಬರೋದಿಲ್ಲ 6 ಗಂಟೆಗೆ ಒಂದ್ಸರಿ ಪಕ್ಕ ಮಿಸ್ ಇಲ್ಲ ಅದು. ಅದೇನೋ ಬನಶಂಕರಿನೋ ಏನೋ ಇತ್ತು ಅನ್ಸುತ್ತೆ, ಅದು ನನಗೆ ಅಷ್ಟೇ ನೆನಪಿಲ್ಲ. ಸೊ ಅದು ಬಸ್ ಬರೋದು. ಆ ಬಸ್ ಬರೋವಾಗ ನಾವು ಹೊಲ್ದ ಹತ್ರ ಇರ್ತಿದ್ವಿ. 6 ಗಂಟೆ ಒಳಗೆಲ್ಲ ಹೊಲ್ದ ಹತ್ರ ಇರ್ತಿದ್ವಿ ನೋಡಿ. ಒಂದೊಂದು ಸರಿ ಏನಾಗೋದು ಅಂದರೆ ನಮಗೆ ಹೊಟ್ಟೆ ಅಷ್ಟು ಅಂತಂದು ಅಜ್ಜಿ ಬೆಳಗ್ಗೆ ಬೇಗ ಎದ್ಬಿಟ್ಟು ಅಡುಗೆ ಮಾಡಿರೋರು ಅಂದರೆ ರೈಸ್ ಮಾಡಿರೋರು ನೆನ್ನೆ ಸಾಂಬಾರು ಏನಾದರೂ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ತಿಂದು ಬಂದುಬಿಡ್ತಿದ್ವಿ. ಮತ್ತು 6 ಗಂಟೆಗೆ ಬಂದುಬಿಟ್ರೆ ಹೂವು ಬಿಡಿಸ್ಕೊಂಡು 8 ಗಂಟೆಗೆಲ್ಲ ಹೊಲ ಬಿಡ್ತಿದ್ವಿ. 9 ಗಂಟೆಗೆ ಸ್ಕೂಲ್ಗೆ ಹೋಗ್ಬೇಕಲ್ಲ, ಸೊ 8 ಗಂಟೆಗೆಲ್ಲ ಹೊಲ ಬಿಟ್ಬಿಟ್ಟು ಮನೆಗೆ ಹೋಗಿ 9 ಗಂಟೆ ಅಷ್ಟೊತ್ತಿಗೆಲ್ಲ ರೆಡಿ ಆಗಿಬಿಟ್ಟು ಇಲ್ಲಿಂದ ನಮ್ಮ ಊರಿಗೆ ಅರ್ಧ ಗಂಟೆ ಆಗುತ್ತೆ. ನಡ್ಕೊಂಡು ಹೋದರೆ ಹಾಫ್ ಆನ್ ಅವರ್ ಬೇಕು ನಡ್ಕೊಂಡು ಹೋದರೆ. ಅಷ್ಟು ಟೈಮ್ ಹಿಡಿಯುತ್ತೆ ನಮ್ಮ ಊರಿಗೆ ಮನೆಗೆ ಹೋಗೋಕ್ಕೆ ಹೊಲ್ದ ಹತ್ರದಿಂದ. ಸೊ ನಡ್ಕೊಂಡು ಹೋಗಿ ಸ್ಕೂಲ್ಗೆಲ್ಲ ರೆಡಿ ಆಗಿಬಿಟ್ಟು ಹೋಗ್ತೀವಿ. ಇವಾಗಿನ ಮಕ್ಕಳಿಗೆ ನೋಡಿ ಅಷ್ಟು, ಇವಾಗಿನ ಮಕ್ಕಳಿಗೆ ಏನಂದರೆ ಭಯ ಸ್ವಲ್ಪ. ಅವ್ರನ್ನ ಕೆಲಸ ಹೊರಗಡೆ ಒಬ್ಬೊಬ್ಬರನ್ನೇ ಬಿಡೋಕ್ಕೂ ಸ್ವಲ್ಪ ಭಯ ಪಡ್ತೀವಿ. ಆವಾಗಿನ ಕಾಲದಾಗ ಏನಿಲ್ಲ, ಏನು ಕೆಲಸ ಮಾಡಿದ್ರು ನಡೆಯೋದು ಮಾಡೋದು. ಇವಾಗ ನಾವು ಮಕ್ಕಳನ್ನ ಬಿಡಲಿಕ್ಕೆ ಭಯ ಪಡ್ತೀವಿ. ಹೊರಗಡೆ ಆಟ ಆಡಲಿಕ್ಕೆ ಆಗಲಿ ಇನ್ನೊಂದು ಆಗಲಿ. ನೋಡಿ ಅಲ್ಲೇ ನಿಂತ್ಕೊಂಡು ಇಲ್ಲರ ಅಡ್ಡ ಬಂತು ಆ ಕಡೆ ಹಲ್ಕಾಡೆ ಆ ಕಡೆ. ಸೊ ಇವಾಗಿನ ಮಕ್ಕಳನ್ನ ನೋಡು. ನಮ್ಮ ದುಷಿ ಈಗಾಗಲೇ 4th, ನಾವು 4th ಇದ್ದಾಗ ಬಂದು ಮೊಗ್ಗು ಬಿಡಿಸಿ ಮನೆ ಹತ್ರ ಹೋಗ್ತಿದ್ವಿ. ನಾವು 4th ಇದ್ದಾಗ ಅವನೊಬ್ಬೊಬ್ಬನೇ ಎಲ್ಲೂ ಕಳಿಸಲ್ಲ. ಆ ಥರ ಈ ಸಿಚುವೇಶನ್ ಇರೋದು ಆ ಥರ ಆಗಿಬಿಟ್ಟಿದೆ. ಒಂದು 6th 7th 6th ಆಗಿಬಿಟ್ರೆ ಇಬ್ಬರು ಅವರೇ ಬಂದು ಹೊಲ್ದ ಹತ್ರ ಎಲ್ಲ ಬಂದು ಓಡಾಡ್ಕೊಬರ್ಬೋದು ಆರಾಮ್ಸೆ. ಭಯ ಏನು ಅಂದರೆ ಬಿಡಲಿಕ್ಕೆ, ಇಲ್ಲಿ ನಮ್ಮ ಹೊಲ್ದ ಹತ್ರ ಬಾವಿ ಇದೆ.
ಸೊ ಬಾವಿಗೆ ಎದ್ದುಕೋಬೇಕು ಮತ್ತು ಸ್ಯಾಬ್ರೆ ಜಾಸ್ತಿ, ಅದಕ್ಕೋಸ್ಕರ ಭಯ ಅಷ್ಟೇ ಎಲ್ಲೂ ಬಿಡಲಿಕ್ಕೆ. ಸೊ ಅಲ್ಲಂಗಾತು ಇಲ್ಲಿಂಗಾತು ಅಂತ ನ್ಯೂಸ್ಗಳು ಬರ್ತಾನೇ ಇರ್ತವೆ. ಆ ನ್ಯೂಸ್ಗಳು ನೋಡಿಬಿಟ್ರೆ ಭಯ ಆಗುತ್ತೆ. ಅದಕ್ಕೋಸ್ಕರ ಬಾವಿ ಎಲ್ಲ ಇದ್ದಾವಲ್ಲ, ಸೊ ಅದಕ್ಕೆ ಬಿಡಲ್ಲ. ಹೊಲ್ದತ್ರ ಆಗಲಿ ಎಲ್ಲೇ ಆಗಲಿ ಬರಲಿಕ್ಕೆ ನಾನೇ ಬರಲ್ಲ. ಹೊಲ್ದತ್ರ ಜಾಸ್ತಿ ಮಕ್ಕಳು ಇನ್ನೇನು ಕಳ್ಸೋದಲ್ವ, ಅದಕ್ಕೆ ನನ್ನೇ ಕರ್ಕೊಬರಲ್ಲ. ನಮ್ಮನೆಯವರು ಬಂದ್ರೂ ಏನು ಮಾಡ್ತಾರೆ ಅಂದರೆ, ಅಕಸ್ಮಾತ್ ಏನಾದರೂ ನಾನೆಲ್ಲಾದರೂ ಕೆಳಗಡೆ ತೋಟ ಅದೆಲ್ಲ ನೋಡ್ಕೊತೀನಿ, ಹುಷಾರಾಗೋಗು ಸೇರಿದ್ರೆ ಕಾಲಿಗೆ ಬೇಡ ಅಂತ ಹೇಳ್ತಾನೆ ಇರ್ತಾರೆ. ಚಿಕ್ಕ ಮಕ್ಳಿಗೆ ಹೇಳ್ತಾನೆ ಇರ್ತಾರೆ ಯಾವಾಗಲೂ. ಸೊ ಮಕ್ಕಳು ಬಿಡ್ತಾರೆ, ನನ್ನೇ ಬಿಡಲ್ಲ ಅಂದರೆ ಮಕ್ಕಳನ್ನೇ ಬಿಡ್ತಾರೆ ಅವರು ಸೇದ್ರೆಗೆ. ನಾನು ಅದಕ್ಕೆ ಈಗ ಇದೆಲ್ಲ ಸೊಪ್ಪು ಹಾಕ್ಬಿಟ್ಟು, ಇನ್ನು ಸ್ವಲ್ಪ ಸೊಪ್ಪು ಬೇಕಲ್ಲ, ಕೊಯ್ಕೊಂಬರಕ್ಕೆ ಹೋಗಿದ್ದಾರೆ, ಕಟ್ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ. ಸೊ ಇನ್ನು ಸ್ವಲ್ಪ ಸೊಪ್ಪೆಲ್ಲ ತಂದಮೇಲೆ ಒದಿಸಿದ್ದೆಲ್ಲ ಆದಮೇಲೆ ಚಂದ್ರಿಕೆ ಹಾಕೋದು ಅಷ್ಟೇ, ಇನ್ನೇನು ಇಲ್ಲ. ಇನ್ನು ಗೂಡು ಬಿಡ್ಲಿಕ್ಕೆ ಬರಬೇಕು ಅಷ್ಟೇ. ಚಂದ್ರಿಕೆ ಎಲ್ಲ ಹಾಕಿದ್ವಿ ಗೂಡ್ಮೇಲೆ ಗೂಡು ಬಿಡ್ಸಕ್ಕೆ ಬರೋದು. ಇನ್ನೇನು ರೇಷ್ಮೆದು ಮುಗಿದು ಇಷ್ಟೇ ಕೆಲಸ ರೇಷ್ಮೆದು. ಸೊ ಆರಾಮ್ಸೆ ಮಾಡ್ಬೋದು. ಗೈಸ್ ನೋಡಿ, ಎಳ್ದಟ್ಟ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಈ ಕಡೆ ಹಾಕ್ತಾಯಿದ್ದೀನಿ ನಾನು. ಸೊ ನಮ್ಮ ಮನೆಯವರು ಕೂಡ ಬಂದಿದ್ದಾರೆ, ಅವರು ಮತ್ತು ಇನ್ನೊಬ್ರು ಅಣ್ಣ ಇದ್ದಾರಲ್ಲ, ಅವರು ಎಲ್ಲರೂ ಹಾಕ್ತಾಯಿದ್ದೀವಿ ಸೊಪ್ಪು ಕಟ್ ಮಾಡ್ಕೊಂಬರ್ಲಿಕ್ಕೆ ಹೋಗಿದ್ರಲ್ಲ. ನಾನು ಈ ಕಡೆ ಎಲ್ಲ ಫಸ್ಟ್ ಕ್ಲಿಯರ್ ಮಾಡಿಕೊಂಡೆ, ಈ ಕಡೆ 2 ಅಟ್ಟಕ್ಕೆ. ಆಮೇಲೆ ಅವ್ರು ಬಂದಮೇಲೆ ಅವ್ರು ಕೂಡ ಈ ಕಡೆ ಹಾಕ್ಕೊಂಡ್ರು, ನಾನು ಒಂದು ಅಟ್ಟಕ್ಕೆ ಹಾಕ್ಕೊಂಡೆ. ಈಗ ಏನಂದರೆ ರೇಷ್ಮೆದು ಸೊಪ್ಪೆಲ್ಲ ಕಟ್ ಮಾಡಬೇಕು ಅಂದ ಟೈಮಲ್ಲಿ ಬೆಳಗ್ಗೆ ಮತ್ತು ಸಂಜೆ 2 ಟೈಮಾಗೂ ಮಳೆ ಇಲ್ದಿರೆ ಚೆನ್ನಾಗಿರುತ್ತೆ. ಯಾಕಂದರೆ ಸೊಪ್ಪು ಆರಿಸ್ಬೇಕು ಅಂದರೆ ಮತ್ತೆ ಕಷ್ಟ ಆಗುತ್ತೆ. ಮಳೆ ಬರ್ತಿದ್ರೆ ಸೊಪ್ಪಂತೂ ಕಟ್ ಮಾಡಿ ಹಾಕ್ಲಿಕ್ಕಾಗಲ್ಲ. ಗೈಸ್ ನೋಡಿ, 2 ಅಟ್ಟ ಎಲ್ಲ ಕ್ಲಿಯರ್ ಮಾಡಾಕಿದ್ದೀನಿ ನಾನು. ಚೆನ್ನಾಗಿ ಹಾಕ್ಯಾರ, ಸೂಪರ್ ಹಾಕ್ಯಾರ ಅಂತ ಹೇಳ್ರಿ. ನೀವು ಹೇಳ್ಬೇಕು ಚೆನ್ನಾಗಿ ಹಾಕಿದೀನಾ ಇಲ್ವಾ ಅಂತ. ಜೋರಾಗಿ ಹೇಳ, ಅದು ಕೆಲಸ ಸೂಪರ್. ಎಲ್ಲ ಕಲ್ತ್ಕೋಬೇಕು. ಏನಪ್ಪ ನಿರ್ದೇಶಕ ನಿರ್ಮಾಪಕ ನೀವೇನು ಇಬ್ರೇನೆ? ಹಲೋ, ಸಾಕು ನಿಮಗೇನು ಅರ್ಧರ್ದು ಗೊತ್ತಾವೆ. ಅದು ಬೇಡ. ನಾನು ಅದು ಹೇಳ್ತಿರ್ಲಿವೆ, ಗಂಡ ಕೆಲಸ ಸೊಪ್ಪು ಕೊಯ್ಯಬೋದು ಚೆತ್ತಿಟ್ಟಿದೆ. ಸಾಕಿದ್ನ ನಾನು ತೋರಿಸ್ಕೊಂಡು ಬಂದೆ. ಕಾಣಿಸ್ತಿಲ್ಲ ಅಲ್ಲಿ, ಮತ್ತೆ ನೀನ್ ತೋರ್ಸಕ್ ನೀನ್ ಕಾಣಿಸ್ತಿರ್ಲಿಲ್ಲ ಅಲ್ಲಿ. ಯಾಕೆ ಹಂಗ್ ಮ್ಯಾಕ್ ಎತ್ಬಾರ್ದು. ಇನ್ ಸ್ವಲ್ಪ ಕೆಳಕ್ ಹಂಗೆ ದೂರ, ಇನ್ನೂ ಸ್ವಲ್ಪ ಹಿಂಗ್ ಮುಂದಕ್ಕೆ. ಇನ್ ಬಗ್ಸು ನಿನ್ ಕಡೆ. ಹಂಗೆ ಹಂಗೆ ಹೇಳು, ಅದೇನು ಮಾತಾಡು. ಸೊ ಈಗ ಅಮ್ಮರು ಎಲ್ಲ ಹೆಂಗ್ ಸೊಪ್ಪು ಹಾಕ್ತಿದ್ದಾರೆ ಅಂತೆಲ್ಲ ಹೇಳ್ಬೇಕು. ಗೆಸ್ ನೋಡಿ, ಸೊಪ್ಪು ಹಾಕ್ತಿದ್ದಾರೆ. ಈಗ ಎರಡು ಸ್ಟೆಪ್ ಹಾಕ್ತಿದ್ದಾರೆ ಮಮ್ಮಿ. ಈ ಕಡೆ ಒಂದು ಸ್ಟೆಪ್ಪು, ಈ ಕಡೆ ಒಂದು ಸ್ಟೆಪ್ ಫುಲ್ಲು. ಮ್ಯಾಲೆಲ್ಲ ಎಲ್ಲರೂ ಹಾಕ್ತಾರೆ. ಬೇಗ ಬೇಗ ಬರ್ಬೇಕು. ಏ ಬಾಗ್ಲಿಕ್ಕ ಅವಜ್ಜೆ ಗೊತ್ತಿಲ್ವ ನಿಜ? ಬರೋದು ಚಿಲ್ಕ ಹಾಕೊಂಡು ಬರೋದು ಹೆಂಗೆ ನೋಡಿ. ಇದಕ್ಕೆ ಇನ್ನು ಸೊಪ್ಪು ಹಾಕಲ್ಲ. 2 ದಿನ ಬಿಟ್ಟರೆ ಊರೇ ಹಾಕ್ತಾರೆ. ಈಸಿಯಾಗಿ ಹಾಕ್ಬೋದಪ್ಪ ಸೊಪ್ಪು. ನಾನೇ ಹಾಕ್ತೀನಿ ಸೊಪ್ಪನ್ನ.
ಈಗಲೇ ಹಾಕ್ಬಿಡ್ತೀನಿ ನೋಡಿ. ಆಫ್ ಮಾಡ ಹೋಗ ಆ ಕಡೆ ಆಫ್ ಮಾಡೋಗು ನೋಡಿ ಇಲ್ಲಿ ಕೆಳಗೆ ಮೇಲಲ್ಲ ಇಲ್ಲೇ ಮೇಲೆ ಹಂಗೆ ಹಿಡ್ಕೊಂಡು ಬಿಗ್ಗೆ ಹಿಡ್ಕೊಂಡು ಫೋನ್ ತೆಗಿತಾರಲ್ಲ ಬರೀ ಸಾಕು ಬರೀ ಈಗ ಹುಳೆಲ್ಲ ಮೇದಾಕವೆ ಚಟ ಚಟ ನೋಡಿ ಯಾವ ಥರ ಸೌಂಡ್ ಬರ್ತವೆ. ಇದನ್ನ ನೀವು ನೋಡ್ಬೇಕು ವಯಸ್ಸು ನೋಡಿ. ಈಗ ಸೊಪ್ಪೆಲ್ಲ ಹಾಕಿದ್ದಾತು. ಈಗ ಚಂದ್ರಿಕೆ ಓದಿಸ್ಬೇಕು. ಸೊ ಚಂದ್ರಿಕೆ ಒಂದು ಓದಿಸೋದಾಗ್ಬಿಟ್ರೆ ಕ್ಲಿಯರ್ ಕೆಲಸ. ಇನ್ನು ರೇಷ್ಮೆ ಕೂಡ್ ಬರೋವರೆಗೂ ಇನ್ನೇನು ಕೆಲಸ ಇರಲ್ಲ. ಹಚ್ಚಿ ನಿಮ್ಮನ್ನು ನಿಲ್ಸಿ ಇಲ್ಲಿಕ್ಬೇಕು ಎಲ್ಲ ನಿಮ್ಮ ಬಿಸಾಕೋದಲ್ಲ. ಹೋಗು ಮಂತಕ್ಕಿಕ್ಕಲ್ವ ಬಾಕ್ಲಿ ಕೊಯ್ದು ಅಮಾವಾಸ್ಯೆ ಪೌರ್ಣಮಿಗೆ ಅಲ್ಲಿ ಹಣ್ಣಾಗೈತೆ ಫುಲ್ಲು. ಬಾ ತೋರಿಸ್ತೀನಿ ಬಾ. ಏನೇನು ಎಲ್ಲ ಹಣ್ಣಾಗೈತೆ ಬಾ ಎಲ್ಲಿ ಇಲ್ಲಿ ಅದೆಲ್ಲ ಇದು ಯಾವುದೋ ಎಲ್ಲ ಕೆಳಕ್ಕೆ ಬಿದ್ದುಬಿಟ್ಟೈತೆ ಹಣ್ಣಾಗಿ. ಹಾಂ ಹಣ್ಣಾದ್ರೂ ಚೆನ್ನಾಗಿಲ್ಲ ಬಿಡವು ಅಪ್ಪಿ. ಹ್ಞೂ ನೋಡಿದೆ ಇಳಿ ಕೆಳಗಡೆ ಹತ್ಬೇಡ. ನೋಡಿದೆ ಇಳಿ ಇಲ್ಲೂ ಒಂದೈತೆ ನೋಡು. ಅಲ್ಲೂ ಒಂದೈತೆ ಇಳಿ ಕೆಳಗಡೆ ಇಳಿರಿ. ತಿನ್ನಕ್ಕಾಗಲ್ಲ ಚೆನ್ನಾಗಿರಲ್ಲ ಹೇಳಪ್ಪ. ಇದು ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗೈತೆ ಇದು. ಅದನ್ನ ಕಿತ್ಕೊಂಬನ. ಹ್ಞೂ ಬಿದ್ದಿದ ತಕ್ಷಣ ಪಟ್ ಅಂತೈತೆ ಅದು. ಒಂದು ಟವಲ್ ತಗೊಂತೀವಿ ಹತ್ತೈತಿ ಹಿಂಗೆ ಇಕ್ಕೊಂಡ್ಬಿಡ್ತೀವಿ. ನಮಗೆ ಸಿಗಲ್ಲ ಅಲ್ಲ ಡ್ಯಾಡಿ ಬರಬೇಕು. ನಮಗೆ ಸಿಗಲ್ಲ ಅದು ಡ್ಯಾಡಿ ಬರಬೇಕು. ಡ್ಯಾಡಿಗೆ ಹೇಳೋಣ. ನೀನು ಈ ಕಡೆ ಇಕ್ಕಂಗಿಲ್ಲ. ಆ ಅಂಕಲಿಗೆ ಮಾತ್ರ ನೀನು ಇಕ್ಬೇಕು. ಗೈಸ್ ನೋಡ್ರಿ ನಮ್ಮ ಮನೆಯವರು ನಮ್ಮ ಕೆಲಸವನ್ನು ಮೆಚ್ಚಿ ಚಂದ್ರಿಕೆ ಕೂಡ ಕೆಲಸದಿಂದ ಹೊಸ ಕೆಲಸಕ್ಕೆ ಅಪಾಯಿಂಟ್ ಮಾಡವ್ರಿ. ಅಪಾಯಿಂಟ್ ಮಾಡಿದೀರಾ ನಮಗೆ ಕೆಲಸನ? ಚಂದ್ರಿಕೆ ಕೂಡ ಕೆಲಸದಿಂದ ಹೊಸ ಕೆಲಸಕ್ಕೆ ಅಪಾಯಿಂಟ್ ಮಾಡಿಬಿಟ್ರು ನಮಗೆ ಕೆಲಸನ. ನೋಡ್ರಿ ಮ್ಯಾನೇಜರೇ ನಮ್ಮ ಕೆಲಸ ಕರೆಕ್ಟಾಗಿ ಇದೆಯಾ? ಇನ್ನು ಮುಂದೆ ಮ್ಯಾನೇಜರ್ ಬರಮ್ಮ ಅವರು ಗಾಳಿ ಆಡ್ಲಿ. ನಿಮ್ದು ಬರೀ ವಾಶ್ರೂಮ್ಗೆ ಹೋಗೋದೇ ಬದುಕು. ಹೋಗಂಗಿದ್ದು ಇಬ್ರು ಹೋಗಿ ಬೇಗ ಬರ್ರಿ. ಹಿಂದಕ್ಕೆ ಹೋಗು ದೂರ ಹೋಗು. ಗೈಸ್ ನೋಡಿ ಚಂದ್ರಿಕೆ ಓದಿಸಿದ್ದೆಲ್ಲ ಆಯಿತು. ಮುಗಿತು ಚಂದ್ರಿಕೆ ಓದಿಸಿದ್ದೆಲ್ಲನ. ಈಗ ಮನೆ ಕಡೆಗೆ ಹೊರಡದೆ. ಬರ್ರಿ ನೆಕ್ಸ್ಟ್ ನೋಡ್ರಿ ಫೋನ್ ಮಾಡಂಗೆ ಹೆಂಗೆ ಬಿಟ್ಬಿಡ. ನಿಧಾನ ಬೀಗ ನಿನ್ ಕೈಗೆ ಕೊಟ್ಟಿದ್ದೆ. ಇಸ್ಕೊಳ ಸುಶಿ ಬೀಗ ಕೈ ಗಿಡ ಇಲ್ಲ ಅಂದ್ರೆ ಬಿಡಿಸ್ಬಿಡಿಯಾ. ರೈಟ್ ರೈಟ್ ನನಗೆ ಸಿಗೆ ಸೊಪ್ಪು ಕಿತ್ಕೊಡ್ಬೇಕು ಹೇಳು. ನಾಳೆ ನಾನು ನಾಡ್ದು ಯಾವತ್ತನ ಬರ್ತೀನಿ. ಸಿಗೆ ಸೊಪ್ಪು ತಿಂದು ಎಷ್ಟು ವರ್ಷ ಆಯಿತು ಏನು ಕತೆ. ಹಾಂ ತಾತವಾಗ ತರೋದು ಸಿಗೆ ಸೊಪ್ಪು ಅವೆಲ್ಲ ತರಲ್ಲ. ಹುಡಿಕೊಂಡು ತಡಿಕೊಂಡು ತರೋಣ ಆಗೋದಿಲ್ಲ. ಸೊ ಇವತ್ತಿನ ಲಾಗ್ ನಾಳೆ ಕೂಡ ಕಂಟಿನ್ಯೂ ಆಗುತ್ತೆ. ಏನಂದರೆ ಲೆಂತ್ ಜಾಸ್ತಿ ಇತ್ತಲ್ಲ ಅದಕ್ಕೋಸ್ಕರ ಪಾರ್ಟ್ 1 ಪಾರ್ಟ್ 2 ಥರ ಮಾಡಿದ್ದೀನಿ. ಥ್ಯಾಂಕ್ ಯು.